ಹುಬ್ಬಳ್ಳಿ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ ಹಾರ್ಟ್ ಅಟ್ಯಾಕ್. ಒಂದೇ ತಿಂಗಳಲ್ಲಿ ಒಂದೇ ಆಸ್ಪತ್ರೆಯಲ್ಲಿ 26 ಮಂದಿ ಸಾವನ್ನಪ್ಪಿದ್ದಾರೆ. ನೆನಪಿರಲಿ, ಇದು ಕಿಮ್ಸ್ ಆಸ್ಪತ್ರೆಯ ಸಾವಿನ ಲೆಕ್ಕ ಅಷ್ಟೇ. ಖಾಸಗಿ ಆಸ್ಪತ್ರೆಗಳಲ್ಲಿ ಇನ್ನೂ ಸಿಕ್ಕಿಲ್ಲ ಸಾವಿನ ಲೆಕ್ಕಾಚಾರ. ಕಿಮ್ಸ್ನಲ್ಲಿ 1749 ಜನರಿಗೆ ಹೃದಯ ಕಾಯಿಲೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಸನ ದಾವಣಗೆರೆಯನ್ನು ಮೀರಿಸುತ್ತೆ ಹುಬ್ಬಳ್ಳಿಯ ಕಥೆ. ಹುಬ್ಬಳ್ಳಿ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ ಹಾರ್ಟ್ ಅಟ್ಯಾಕ್. ಒಂದೇ ತಿಂಗಳಲ್ಲಿ ಒಂದೇ ಆಸ್ಪತ್ರೆಯಲ್ಲಿ 26 ಮಂದಿ ಸಾವನ್ನಪ್ಪಿದ್ದಾರೆ. ಕಿಮ್ಸ್ ಆಸ್ಪತ್ರೆ ವೈದ್ಯರಿಂದಲೇ ಹೊರಬಿತ್ತು ಸ್ಫೋಟಕ ಸುದ್ದಿ. ಒಂದೇ ತಿಂಗಳಲ್ಲಿ ಒಂದೇ ಆಸ್ಪತ್ರೆಯಲ್ಲಿ 26 ಮಂದಿ ಸಾವನ್ನಪ್ಪಿದ್ದಾರೆ. ಬರೋಬ್ಬರಿ 26 ಮಂದಿ. ನಾವಿಷ್ಟು ದಿನ ಕೇವಲ ಹಾಸನದಲ್ಲಿ 1.5 ತಿಂಗಳಲ್ಲಿ 36 ಜನ ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿ ಮಾಡ್ತಾ ಇದ್ವಿ. ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಸುದ್ದಿ ಮಾಡ್ತಾ ಇದ್ವಿ. ಆದರೆ ಆ ಎರಡು ಜಿಲ್ಲೆಗಳಿಗಿಂತ ಅತಿ ಹೆಚ್ಚು ಸಾವಾಗ್ತಾ ಇರೋದು ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ವೈದ್ಯರಿಂದಲೇ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. 1 ತಿಂಗಳಲ್ಲಿ 26 ಮಂದಿ, 6 ತಿಂಗಳಲ್ಲಿ 101 ಜನ ಬಲಿಯಾಗಿದ್ದಾರೆ ಹೃದಯಾಘಾತದಿಂದ. 1 ತಿಂಗಳಲ್ಲಿ 26, 6 ತಿಂಗಳಲ್ಲಿ 101 ಜನ. ಅಯ್ಯಪ್ಪ, ಅದು ಕೂಡ ಹೃದಯಾಘಾತಕ್ಕೆ. ಇದು ಕಿಮ್ಸ್ ಆಸ್ಪತ್ರೆಯ ಸಾವಿನ ಲೆಕ್ಕ. ಇದು ಕಿಮ್ಸ್ ಆಸ್ಪತ್ರೆಯ ಸಾವಿನ ಲೆಕ್ಕ ಅಷ್ಟೇ. ಇನ್ನೂ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳಿದ್ದಾವೆ, ಭಾಳಷ್ಟು ಇದ್ದಾವೆ. ಸೊ ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಸಾವಿನ ಲೆಕ್ಕಾಚಾರ ಇನ್ನೂ ಸಿಕ್ಕಿಲ್ಲ. ಕಿಮ್ಸ್ ಆಸ್ಪತ್ರೆಯಲ್ಲೇ 6 ತಿಂಗಳಲ್ಲಿ 101 ಜನ ಬಲಿಯಾಗಿದ್ದಾರೆ ಹೃದಯಾಘಾತಕ್ಕೆ. ಒಂದೇ ತಿಂಗಳಲ್ಲಿ 26 ಜನ ಸಾವನ್ನಪ್ಪಿದ್ದಾರೆ ಹೃದಯಾಘಾತಕ್ಕೆ. ಅದು ಕಿಮ್ಸ್ ಆಸ್ಪತ್ರೆಯ ಲೆಕ್ಕ. ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಬೇಜಾನ್ ಆಸ್ಪತ್ರೆಗಳಿದ್ದಾವೆ. ಅಲ್ಲಿ ಇನ್ನೂ ಎಷ್ಟು ಜನ ಹೃದಯಾಘಾತಕ್ಕೆ ಬಲಿಯಾಗಿರಬಹುದು, ಆ ಲೆಕ್ಕ ಇನ್ನೂ ಸಿಗಬೇಕಾಗಿದೆ. ಕಿಮ್ಸ್ನಲ್ಲಿ 1749 ಜನರಿಗೆ ಹೃದಯ ಕಾಯಿಲೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಜನವರಿಯಿಂದ ಗಮನಿಸ್ತಾ ಹೋಗೋಣ. ಜನವರಿಯಲ್ಲಿ 308 ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. 11 ಜನ ಸಾವನ್ನಪ್ಪಿದ್ರು ಅದರಲ್ಲಿ. ಫೆಬ್ರವರಿಯಲ್ಲಿ 259 ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. 13 ಜನ ಸಾವನ್ನಪ್ಪಿದ್ರು ಫೆಬ್ರವರಿ ತಿಂಗಳಲ್ಲಿ. ಇನ್ನು ಮಾರ್ಚ್ನಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ 277 ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆ ಪೈಕಿ 19 ಜನ ಸಾವನ್ನಪ್ತಾರೆ. ಏಪ್ರಿಲ್ನಲ್ಲಿ 280 ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. 16 ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದು ಮೇನಲ್ಲಿ 303 ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. 16 ಜನ ಸಾವನ್ನಪ್ಪಿರೋದು. ಇನ್ನು ಜೂನ್ ತಿಂಗಳಲ್ಲಿ 316 ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆ ಪೈಕಿ 26 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹೈಯೆಸ್ಟ್ ಇದು 26. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ರಿಪೋರ್ಟರ್ ಮಲ್ಲಿಕ್. ಈ ಪಾರ್ಟಿ ಅಂದರೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಏನು ಕಾರಣ? ಕಿಮ್ಸ್ ವೈದ್ಯರು ಏನು ಹೇಳಿಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ? ಎಸ್ ರಾಮ್, ಇದುವರೆಗೂ ಉತ್ತರ ಸಿಗದಂತ ಪ್ರಶ್ನೆಯಾಗೆ ಕಾಡ್ತಾ ಇದೆ. ಯಾವ ರೀತಿ ಹಾಸನದಲ್ಲಿ ಆಗಿತ್ತು ಅದೇ ರೀತಿಯ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಆಗಿದೆ ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ವಿಶೇಷವಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಏನಿದೆ, ಈ ಆಸ್ಪತ್ರೆಗೆ ಸುತ್ತಮುತ್ತಲಿನ 5 ಜಿಲ್ಲೆಯ ಜನರು, ಮಧ್ಯಮ ವರ್ಗದವರು, ಬಡ ಜನರು ಇಲ್ಲಿ ಚಿಕಿತ್ಸೆಗೆ ಬರ್ತಾರೆ. ಹೀಗೆ ಬಂದವರ ಪೈಕಿ ಕಳೆದ ಒಂದೇ ತಿಂಗಳಲ್ಲಿ 26 ಜನರಿಗೆ ಹಾರ್ಟ್ ಅಟ್ಯಾಕ್ ನಿಂದನೇ ಸಾವಾಗಿರುವಂತ ಒಂದು ಭಯಾನಕ ಮಾಹಿತಿ ಈಗ ಲಭ್ಯವಾಗಿತ್ತು. ಒಟ್ಟಾರೆಯಾಗಿ ಜನವರಿಯಿಂದ ಇಲ್ಲಿಯವರೆಗೆ 101 ಜನ ಹೃದಯಾಘಾತಕ್ಕೆ ಬಲಿಯಾದ್ರೆ ಇಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಸತ್ತಿರೋ ಸಾವಿಗೆ ಒಂದು ಅಂಕಿ ಅಂಶ ಇದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗಳು ಕೂಡ ಹೆಚ್ಚಾಗಿವೆ. ಖಾಸಗಿ ಆಸ್ಪತ್ರೆಗಳು ಕೂಡ ಉನ್ನತ ಮಟ್ಟದ ಒಂದು ವೈದ್ಯಕೀಯ ಚಿಕಿತ್ಸೆ ಸಿಗುತ್ತೆ. ಅಕ್ಕಪಕ್ಕದ ಏನ್ ಜಿಲ್ಲೆಗಳಿದಾವೆ, ಹಾವೇರಿ, ಗದಗ, ಬಾಗಲಕೋಟೆ, ಬಿಜಾಪುರ, ಇಲ್ಲಿಂದನೂ ಕೂಡ ಇಲ್ಲಿ ರೋಗಿಗಳು ಬರ್ತಾರೆ. ಇಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವು ಒಂದು ಅಂದಾಜು ಮಾಹಿತಿ ಕಲೆ ಹಾಕಿದ್ರೆ
ಸುಮಾರು ಇದು ಡಬಲ್ ಆಗುತ್ತಾ ಅನ್ನೋ ಒಂದು ಆತಂಕ ಕೂಡ ಲಭ್ಯವಾಗಿರುವಂತದ್ದು. ಈ ಕುರಿತಂತೆ ಈಗಾಗಲೇ ಡಾಕ್ಟರ್ ಈಶ್ವರ್ ಅವರು ಕೂಡ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅವರ ಸಾವಿಗೆ ಕೆಲವೊಂದೊಬ್ಬರಿಗೆ ನಿರ್ದಿಷ್ಟವಾಗಿ ಇತರೆ ಕಾರಣಗಳಿವೆ, ಮತ್ತೊಬ್ಬರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಂದನೇ ಸತ್ತೋಗಿದ್ದಾರೆ ಅನ್ನುವ ಒಂದು ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ರಾಮ್, ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವು ನೋವುಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಕೂಡ ಇದರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗಿದೆ. ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಮಕ್ಕಳಲ್ಲಿ ಮತ್ತೆ ಯುವಕರಲ್ಲಿ ಯಾಕೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದ್ವು ಮತ್ತೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು ಅನ್ನುವ ಅಂಶವನ್ನ ಬೆಳಕಿಗೆ ಚೆಲ್ಲಿದ್ದಾರೆ. ಅದಕ್ಕೆ ಸರಿಯಾದ ಒಂದು ಕಾರಣವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಇದೀಗ Okay. ಏನು ವಯಸ್ಕ ಜನರಿದ್ದಾರೆ ಇವರ ಬಗ್ಗೆಯೂ ಕೂಡ ಒಂದು ಸಂಶೋಧನೆ ಮಾಡ್ಲಿಕ್ಕೆ ಒಂದು ತಯಾರಿಯನ್ನ ನಡೆಸಿದ್ದಾರೆ. ಕಿಮ್ಸ್ ಡೈರೆಕ್ಟರ್ ಸೂಚನೆಯನ್ನ ನೀಡಿದ್ರೆ, ಒಂದು ಅನುಮೋದನೆ ನೀಡಿದ್ರೆ ಇದರ ಬಗ್ಗೆಯೂ ಕೂಡ ಸಂಶೋಧನೆ ನಡೆಯುವ ಸಾಧ್ಯತೆ ಇದೆ ರಾಮ್. ಎಸ್ ಮಲ್ಲಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.